ಇನ್ಸ್ಟಾಗ್ರಾಮ್ನಲ್ಲಿ ಕೆಲವೊಂದು ಸೆಟ್ಟಿಂಗ್ಸ್ಗಳನ್ನ ನಾನೀಗ ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ಸೆಟ್ಟಿಂಗ್ಸ್ಗಳನ್ನ ನೀವು ಆನ್ ಮಾಡ್ಕೊಂಡ್ರೆ ಸಾಕು, ನೀವು ಆರಾಮಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ನೀವು ಇನ್ಸ್ಟಾಗ್ರಾಮ್ನ ಯೂಸ್ ಮಾಡಿದ್ರು ಕೂಡ 1 GB ಡಾಟಾ ಕೂಡ ಫುಲ್ಲು ಖಾಲಿ ಆಗೋದಿಲ್ಲ. ಆ ರೀತಿ ಒಂದು ಬೆಸ್ಟ್ ಟ್ರಿಕ್ಸನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಹೌದು, ನೀವು ನಿಜವಾಗ್ಲೂ ನಂಬಕ್ಕೆ ಆಗೋದಿಲ್ಲ. ಸಾಮಾನ್ಯವಾಗಿ ಎಲ್ಲರೂ ಕೂಡ ಇನ್ಸ್ಟಾಗ್ರಾಮ್ನ ಒಂದ್ಸತಿ ರೀಲ್ಸ್ನ ಓಪನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಅವರು ಆಲ್ಮೋಸ್ಟ್ ಅಲ್ಲಿ 1 ರಿಂದ 2 ಅವರ್ಸ್ ರೀಲ್ಸ್ನ ಹಿಂಗೆ ನೋಡ್ಕೊಳ್ತಾನೆ ಕೂತ್ಕೋತಾರೆ. ಒಂದೊಂದೇ ಸ್ಕ್ರೋಲ್ ಮಾಡ್ಕೊಂಡು ಟೈಮ್ ಆಗೋದೇ ಗೊತ್ತಾಗೋದಿಲ್ಲ. ಇನ್ಸ್ಟಾಗ್ರಾಮ್ ಹಾಗೆ ಸ್ಕ್ರೋಲ್ ಮಾಡ್ಕೊಳ್ತಾ ನೋಡ್ತಾ ಇರ್ತಾರೆ. ಇಮಿಡಿಯೇಟ್ಲಿ 1 ಅವರ್ ನೋಡಿದ ತಕ್ಷಣ ಏನಾಗುತ್ತೆ ಅಂತಂದ್ರೆ ಎಲ್ಲರ ಮೊಬೈಲಲ್ಲೂ ಡಾಟಾ 100% ಖಾಲಿ ಆಗಿದೆ ಅಂತ ಬಂದ್ಬಿಡುತ್ತೆ. ಏನಕ್ಕೆ ಅಂತಂದ್ರೆ ಇನ್ಸ್ಟಾಗ್ರಾಮು ಆ ರೀತಿ ಒಂದು ಜಾಸ್ತಿ ನೆಟ್ ಅನ್ನೋದನ್ನ ಯೂಸ್ ಮಾಡಿಕೊಂಡು ರೀಲ್ಸ್ ನಿಮಗೆ ತೋರಿಸ್ತಾ ಇರುತ್ತೆ. ಅದರಿಂದ ಎಷ್ಟೊಂದು ಜನ ಇನ್ಸ್ಟಾಗ್ರಾಮ್ನ ಜಾಸ್ತಿ ಯೂಸ್ ಮಾಡ್ತಾನೆ ಇರೋದಿಲ್ಲ. ಒಂದು ಕಾರಣದಿಂದ ನಾನು ಈ ವಿಡಿಯೋನ ನಿಮಗೆ ಮಾಡಿ ಕೊಡ್ತಾ ಇದ್ದೀನಿ. ನಾನು ಹೇಳುವಂಥ ಕೆಲವು ಟ್ರಿಕ್ಸ್ನ ನೀವು ಫಾಲೋ ಮಾಡಿದರೆ ಸಾಕು. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೂ ಟ್ರಿಕ್ಸ್ನ ಫಾಲೋ ಮಾಡಿ. ಆಗ ಮಾತ್ರ ನೀವು ಎಷ್ಟು ಬೇಕಾದರೂ ಇನ್ಸ್ಟಾಗ್ರಾಮ್ನ ನೋಡಿ 24 ಅವರ್ ನೋಡಿದ್ರು ಕೂಡ ನಿಮ್ಮ ಡಾಟಾ ಖಾಲಿ ಆಗೋದಿಲ್ಲ. ಆ ರೀತಿ ಒಂದು ಟ್ರಿಕ್ಸ್ ಇದೆ. ಟೈಮನ್ನು ವೇಸ್ಟ್ ಮಾಡೋದು ಬೇಡ, ಬನ್ನಿ ವಿಡಿಯೋ ಶುರು ಮಾಡೇ ಬಿಡೋಣ. ಹಾಯ್ ಹಲೋ ಗಾಯ್ಸ್, ನಮಸ್ತೆ, ನಾನು ನಿಮ್ಮ ಟೆಕ್ ಬ್ರೋ. ಮೊದಲನೇದಾಗಿ ಸಿಂಪಲ್ ಆಗಿ ನೀವು ಏನಪ್ಪ ಮಾಡಬೇಕು ಅಂತಾರೆ, ನಿಮ್ಮ ಇನ್ಸ್ಟಾಗ್ರಾಮ್ನ ಓಪನ್ ಮಾಡಿಕೊಳ್ಳಿ. ಸಿಂಪಲ್ ಆಗಿ ನಿಮ್ಮ ಇನ್ಸ್ಟಾಗ್ರಾಮನ್ನು ಓಪನ್ ಮಾಡಿಕೊಳ್ಳಿ. ನಾನೀಗ ನಿಮಗೆ ಮೊದಲನೇ ಟ್ರಿಕ್ಸನ್ನು ತಿಳಿಸ್ತಾ ಇದ್ದೀನಿ. ಇದೇ ರೀತಿ ನಾನು ನಿಮಗೆ ಒಂದು 4-5 ಟ್ರಿಕ್ಸನ್ನು ತಿಳಿಸ್ಕೊಡ್ತೀನಿ. ಆ ಎಲ್ಲ ಟ್ರಿಕ್ಸನ್ನು ನೀವು ಫಾಲೋ ಮಾಡಿದರೆ ಮಾತ್ರ ನಿಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಡಾಟಾ ಅನ್ನೋದು ಸೇವ್ ಆಗುತ್ತೆ. ನೀವು ಒಂದು ಟ್ರಿಕ್ನ ಮಿಸ್ ಮಾಡಿದರೂ ಕೂಡ ಈ ಸೆಟ್ಟಿಂಗು ನಿಮಗೆ ವರ್ಕ್ ಆಗೋದಿಲ್ಲ. ನೋಡಿ, ಈ ರೀತಿಯಾಗಿ ನೀವು ಇನ್ಸ್ಟಾಗ್ರಾಮನ್ನು ಓಪನ್ ಮಾಡಿಕೊಳ್ಳಿ. ಓಪನ್ ಮಾಡಿಕೊಂಡ ನಂತರ ರೈಟ್ ಸೈಡಲ್ಲಿ ಕೆಳಗಡೆ ನೀವು ಪ್ರೊಫೈಲ್ ಮೇಲೆ ಸಿಂಪಲ್ ಆಗಿ ಟ್ಯಾಪ್ ಅನ್ನೋದನ್ನ ಮಾಡಿ. ಟ್ಯಾಪ್ ಮಾಡಿಕೊಂಡು ರೈಟ್ ಸೈಡ್ಗೆ ನಿಮಗೆ ಮೇಲ್ಗಡೆ 3 ಲೈನ್ಸ್ ಕಾಣಿಸ್ತಾ ಇದೆಯಾ? ನೋಡಿ, ಕಾಣಿಸ್ತಾ ಇದೆಯಲ್ಲ, ಇದರ ಮೇಲೆ ನೀವು ಟ್ಯಾಪ್ ಅನ್ನೋದನ್ನ ಮಾಡಿಕೊಳ್ಳಿ. ನೋಡಿ, ಮಾಡಿಕೊಂಡ ನಂತರ ಇಲ್ಲಿ ಹಲವಾರು ಆಪ್ಷನ್ಗಳು ಬರುತ್ತವೆ. ಇದರಲ್ಲಿ ನೀವು ಏನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂತಂದರೆ ಹಾಗೆ ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ತಾ ಬನ್ನಿ. ನೋಡಿ, ಈಗ ನಾನು ಸ್ಕ್ರೋಲ್ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. ನೋಡಿ, ಸ್ಕ್ರೋಲ್ ಮಾಡ್ಕೊಳ್ತಾ ಬನ್ನಿ. ಹಾಗೆ ಸ್ಕ್ರೋಲ್ ಮಾಡ್ಕೊಳ್ತಾ ಬಂದರೆ ಇಲ್ಲಿ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಾ ನಿಮಗೆ, ಡಾಟಾ ಯೂಸೇಜ್ ಆ್ಯಂಡ್ ಮೀಡಿಯಾ ಕ್ವಾಲಿಟಿ ಅಂತ. ಇದರ ಮೇಲೆ ಟ್ಯಾಪನ್ನು ಮಾಡಿಕೊಳ್ಳಿ. ನೋಡಿ, ಟ್ಯಾಪ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ಒಂದು 3-4 ಆಪ್ಷನ್ಗಳು ಬರುತ್ತವೆ ನಿಮಗೆ. ಇಲ್ಲಿ ಮೊದಲನೇ ಆಪ್ಷನು ಡಾಟಾ ಸೇವರ್ ಅಂತ ಇದೆ, ಮೀಡಿಯಾ ಅಪ್ಲೋಡ್ ಕ್ವಾಲಿಟಿ ಅಂತ ಇದೆ, ಅಪ್ಲೋಡ್ ಹೈಲೈಟ್ ಕ್ವಾಲಿಟಿ ಅಂತ ಇದೆ. ಇದರಲ್ಲಿ ನೀವು ಏನಪ್ಪ ಸೆಟ್ಟಿಂಗ್ ಮಾಡಬೇಕು ಅಂತಂದರೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ ಡಾಟಾ ಸೇವರ್ ಅಂತ ಒಂದು ಆಪ್ಷನ್ನು. ಎಲ್ಲರ ಫೋನ್ದು ಆಲ್ಮೋಸ್ಟ್ ಆಲ್ ಇದು ಆಫ್ ಆಗಿರುತ್ತೆ. ಈ ಸೆಟ್ಟಿಂಗು ಆಫ್ ಆಗಿರೋದ್ರಿಂದ ನೀವು ನೋಡ್ತಾ ಇರೋ ರೀಲ್ಸ್ಗೆಲ್ಲ ಈ ಒಂದು ಇನ್ಸ್ಟಾಗ್ರಾಮು ಹೈ ಕ್ವಾಲಿಟಿಯ ನೆಟ್ಟನ್ನು ಯೂಸ್ ಮಾಡಿಕೊಂಡು ನಿಮಗೆ ವಿಡಿಯೋನ ತೋರ್ತಾ ಇರುತ್ತೆ. ಅದರಿಂದ ನಿಮಗೆ ಡಾಟಾ ಅನ್ನೋದು ಬೇಗನೆ ಖಾಲಿ ಆಗಿಬಿಡುತ್ತೆ. 1 ಅವರೆಲ್ಲ 100% ಮೆಸೇಜ್ ನಿಮಗೆ ಬರ್ತಾ ಇರುತ್ತೆ, ಡಾಟಾ ಖಾಲಿ ಆಗಿಬಿಟ್ಟಿರುತ್ತೆ ಅಂತ. ಸಿಂಪಲ್ಲಾಗಿ ಇವಾಗ ನೀವು ಏನಪ್ಪ ಮಾಡಬೇಕು ಅಂತಂದರೆ ಈ ಒಂದು ಡಾಟಾ ಸೇವರ್ ಇದೆ, ಇದನ್ನು ಆನ್ ಮಾಡ್ಕೊಳ್ಬೇಕು. ನೋಡಿ, ಇದನ್ನು ಆನ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಏನಪ್ಪ ಉಪಯೋಗ ಅಂತಂದರೆ ಆ ವಿಡಿಯೋಗೆ ಎಷ್ಟು ಕ್ವಾಲಿಟಿ ಬೇಕೋ ಅಷ್ಟು ಕ್ವಾಲಿಟಿ ಮಾತ್ರ ಇನ್ಸ್ಟಾಗ್ರಾಮು ನಮ್ಮ ಡಾಟಾನ ಹೇಳ್ಕೊಳ್ಳುತ್ತೆ. ಯಾವುದೇ ರೀತಿ ಜಾಸ್ತಿ ಡಾಟಾನ ಕನ್ಸಂಪ್ಷನ್ನು ಮಾಡೋದಿಲ್ಲ. ನೋಡಿ, ಈ ನಿಮ್ಮ ಫೋನಲ್ಲೂ ಕೂಡ ಇದೇ ರೀತಿ 100% ಈ ಸೆಟ್ಟಿಂಗ್ ಆಫ್ ಆಗಿರುತ್ತೆ. ದಯವಿಟ್ಟು ಈ ಒಂದು ಸೆಟ್ಟಿಂಗನ್ನು ಆನ್ ಮಾಡ್ಕೊಳ್ಳಿ. ನೋಡಿ, ಇನ್ನು ಎರಡನೇ ಟ್ರಿಕ್ಸು ಯಾವುದಪ್ಪ ಅಂತಂದರೆ ಆ ಒಂದು ಟ್ರಿಕ್ಸ್ ಕೂಡ ಈ ಒಂದು ಸೆಟ್ಟಿಂಗ್ಸಲ್ಲಿ ಇದೆ. ಅದು ಯಾವುದಪ್ಪ ಅಂತಂದರೆ ನೀವು ಹಾಗೆ ಡಾಟಾ ಸೇವರ್ ಕೆಳಗಡೆ ನೀವು ಗಮನಿಸಿದ್ರೆ ಇಲ್ಲಿ ಕಾಣಿಸ್ತಾ ಇದೆಯಾ ಹೈ ರೆಸಲ್ಯೂಷನ್ ಮೀಡಿಯಾ ಅಂತ. ಇದರ ಮೇಲೆ ನೀವು ಸಿಂಪಲ್ಲಾಗಿ ಟ್ಯಾಪ್ ಅನ್ನೋದನ್ನ ಮಾಡ್ಕೊಳ್ಳಿ. ನೋಡಿ, ಈಗ ನಾನು ಟ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲರ ಫೋನಿನಲ್ಲೂ ಕೂಡ ಈ ಕೆಳಗಡೆ ಸೆಟ್ಟಿಂಗ್ ಕಾಣಿಸ್ತಾ ಇದೆಯಾ ಸೆಲ್ಯುಲರ್ ಪ್ಲಸ್ ವೈಫೈ ಅಂತ, ಇದು ಆನ್ ಆಗಿರುತ್ತೆ. ಇದು ಆನ್ ಆಗಿರೋದ್ರಿಂದ ನೀವು ನಿಮ್ಮ ಮೊಬೈಲ್ನಲ್ಲಿ ನೆಟ್ಟನ್ನು ಆನ್ ಮಾಡ್ಕೊಳ್ಳಲು ಕೂಡ ಅದು ಹೈ ಕ್ವಾಲಿಟಿಯನ್ನು ಕೊಟ್ಟು ನಿಮಗೆ ವಿಡಿಯೋನ ತೋರಿಸ್ತಾ ಇರುತ್ತೆ. ಪ್ಲಸ್ಸು ವೈಫೈ ಅನ್ನು ಆನ್ ಮಾಡ್ಕೊಂಡು ಕೂಡ ನಿಮಗೆ ಅದು ಒಳ್ಳೆ ಕ್ವಾಲಿಟಿಯ ಪಿಕ್ಚರನ್ನು ನಿಮಗೆ ಕೊಡ್ತಾ ಇರುತ್ತೆ. ಇದರಿಂದ ನಿಮ್ಮ ಡಾಟಾ ಅನ್ನೋದು ಜಾಸ್ತಿ ಕನ್ಸಂಪ್ಷನ್ ಆಗಿಬಿಡುತ್ತೆ. ನೋಡಿ, ಎಲ್ಲರ ಫೋನಲ್ಲೂ ನಮ್ಮದೇ ಅಂತಲ್ಲ, ಎಲ್ಲರ ಫೋನಲ್ಲೂ ಅಷ್ಟೇ ಸೆಲ್ಯುಲರ್ ಪ್ಲಸ್ ವೈಫೈ ಆನ್ ಆಗಿರುತ್ತೆ. ಇದರಿಂದ ನಿಮ್ಮ ನೆಟ್ಟು ನಿಮ್ಗೆ ಎಷ್ಟಿದ್ರು ಸಾಕಾಗಲ್ಲ. ಏನು ಕೇಳ್ತಾರೆ, ವೀಡಿಯೋ ಕ್ವಾಲಿಟಿಗೆ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ನೆಟ್ಟನ್ನು ಕನ್ಸಂಪ್ಷನ್ ಮಾಡ್ಕೊಂಡು ನಿಮಗೆ ವಿಡಿಯೋ ತೋರಿಸ್ತಾ ಇರ್ತಾರೆ. ಅದರಿಂದ ನೆಟ್ಟು ಬೇಗನೆ ಖಾಲಿ ಆಗಿಬಿಡುತ್ತೆ. ಈ ಒಂದು ಸೆಟ್ಟಿಂಗ್ಸಲ್ಲಿ ನೀವು ಏನಪ್ಪ ಮಾಡಬೇಕು ಅಂತಂದರೆ ಸಿಂಪಲ್ಲಾಗಿ ವೈಫೈ ಓನ್ಲಿ ಅಂತ ಇದೆಯಲ್ಲ, ಇದನ್ನು ನೀವು ಆನ್ ಮಾಡ್ಕೊಳ್ಳಿ. ನೋಡಿ, ಈಗ ನಾನೀಗ ವೈಫೈ ಓನ್ಲಿ ಅಂತ ಇಲ್ಲಿ ಆನ್ ಮಾಡಿದ್ದೀನಿ. ಇದರಿಂದ ಏನಪ್ಪ ಯೂಸು ಅಂತಂದರೆ ನೀವು ನಿಮ್ಮ ಮೊಬೈಲ್ನ ನೆಟ್ನ ಆನ್ ಮಾಡಿಕೊಂಡ್ರೆ ಆ ವಿಡಿಯೋಗೆ ಎಷ್ಟು ಬೇಕೋ ಅಷ್ಟೇ ಕ್ವಾಲಿಟಿಯನ್ನು ಮಾತ್ರ ಕೊಡುತ್ತದೆ. ಆದರೆ ವೈಫೈನ ಆನ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಹೈ ರೆಸಲ್ಯೂಷನ್ ಮೀಡಿಯಾ ಇರೋ
ವಿಡಿಯೋನ ನಿಮಗೆ ಕೊಡುತ್ತದೆ. ಇದರಿಂದ ನೀವು ನಿಮ್ಮ ಮೊಬೈಲ್ನ ಡಾಟಾನ ನೀವು ಸೇವ್ ಅನ್ನೋದ್ರ ಮಾಡ್ಕೋಬೋದು. ಅಥವಾ ನಿಮಗೆ ನನಗೆ 5 ರೆಸಲ್ಯೂಷನ್ ವೀಡಿಯೋನೇ ಬೇಡ, ನನಗೆ ನಾರ್ಮಲ್ ವೀಡಿಯೋ ಬಂದರೆ ಸಾಕು ಅಂತಂದರೆ ಮೊದಲನೇ ಸೆಟ್ಟಿಂಗನ್ನು ಆನ್ ಮಾಡ್ಕೊಳ್ಳಿ. ಮೊದಲನೇದೇನು ಬೇಡ, ಆವಾಗ ವೈಫೈನ ಆನ್ ಮಾಡ್ಕೊಂಡಾಗ ಮಾತ್ರ ಹೈ ಕ್ವಾಲಿಟಿ ರೆಸಲ್ಯೂಷನ್ಸ್ ತೋರಿಸಿದ್ರೆ ನಿಮಗೆ ಸಾಕು. ಇದರಿಂದನೂ ಕೂಡ ನೀವು ಹಲವಾರು ಡಾಟಾನ ಸೇವಿಂಗ್ಸ್ ಅನ್ನೋದನ್ನ ಮಾಡ್ಬೋದು. ಇನ್ನು ಮೂರನೇ ಸೆಟ್ಟಿಂಗು ಅಥವಾ ಮೂರನೇ ಟ್ರಿಕ್ಸ್ ಯಾವುದಪ್ಪ ಅಂತಂದರೆ ಅದು ಕೂಡ ಈ ಒಂದು ಸೆಟ್ಟಿಂಗ್ಸಲ್ಲೇ ಇದೆ. ಅದು ಯಾವುದಪ್ಪ ಅಂತಂದರೆ ನಿಮಗೆ ಅಪ್ಲೋಡ್ ಅಟ್ ಹೈಯೆಸ್ಟ್ ಕ್ವಾಲಿಟಿ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಾ ನೋಡಿ, ಅಪ್ಲೋಡ್ ಅಟ್ ಹೈಯೆಸ್ಟ್ ಕ್ವಾಲಿಟಿ ಅಂತ. ಈ ಒಂದು ಆಪ್ಷನ್ನು ನಿಮ್ಮ ಫೋನಲ್ಲಿ ಆನ್ ಆಗಿರುತ್ತೆ. ಈ ಒಂದು ಸೆಟ್ಟಿಂಗ್ ಆನಲ್ಲಿರೋದ್ರಿಂದ ನೀವು ಕೇವಲ ಒಂದು 6ರಿಂದ 7 ವಿಡಿಯೋನ ಅಪ್ಲೋಡ್ ಮಾಡಿದರೆ ಸಾಕು, ನಿಮ್ಮ 1 GB ಅಥವಾ 1.5 GB ಡಾಟಾ ಫುಲ್ಲು ಖಾಲಿ ಆಗಿಬಿಡುತ್ತೆ. ಏನಕ್ಕೆ ಅಂತಂದರೆ ನೀವು ಅಪ್ಲೋಡ್ ಮಾಡೋ ವಿಡಿಯೋಗೆ ಇದು ಹೆಚ್ಚು ಕ್ವಾಲಿಟಿ ಅಂದರೆ ಹೆಚ್ಚು ರೆಸಲ್ಯೂಷನ್ ಕೊಟ್ಟು ವಿಡಿಯೋನ ಈ ಇನ್ಸ್ಟಾಗ್ರಾಮು ಅಪ್ಲೋಡ್ ಮಾಡುತ್ತೆ. ಅದರಿಂದ ನಿಮ್ಮ ಡಾಟಾ ಬೇಗನೆ ಖಾಲಿ ಆಗಿಬಿಡುತ್ತೆ. ಇದರಿಂದ ನೀವು ಡಾಟಾನ ಕಳ್ಕೊತೀರಾ. 100% ಡಾಟಾ ಬೇಗನೆ ಖಾಲಿ ಆಗಿಬಿಡುತ್ತೆ. ಒಂದು 10 ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಸಾಕು, ನೀವು ಬೇಗ ಖಾಲಿ ಆಗಿಬಿಡುತ್ತೆ. ಸಿಂಪಲ್ಲಾಗಿ ನೀವೇನಪ್ಪ ಮಾಡಬೇಕು ಅಂತಂದರೆ ಆನಲ್ಲಿರೋದನ್ನ ನೋಡಿ, ರೀತಿ ಆನಲ್ಲಿರುತ್ತೆ, ಸಿಂಪಲ್ಲಾಗಿ ಇದನ್ನು ಆಫ್ ಮಾಡ್ಕೊಳ್ಳಿ. ಇದನ್ನು ಆಫ್ ಮಾಡ್ಕೊಳ್ಳೋದ್ರಿಂದ ನೀವು ಅಪ್ಲೋಡ್ ಮಾಡೋ ವಿಡಿಯೋ ಅಂದರೆ ನಾರ್ಮಲ್ ಕ್ವಾಲಿಟಿಯಲ್ಲಿ ಹೋಗುತ್ತೆ. ನಿಮಗೆ ನಾರ್ಮಲ್ ಕ್ವಾಲಿಟಿ ಅಂದರೆ ಅಷ್ಟೊಂದು ಡಮ್ಮಿ ಆಗೇನು ಬರಲ್ಲ. ಹೈ ಕ್ವಾಲಿಟಿಗೂ ನಾರ್ಮಲ್ ಕ್ವಾಲಿಟಿ ಏನು ಡಿಫ್ರೆನ್ಸ್ ಇಲ್ಲ, 1 ಪಾಯಿಂಟ್ 2 ಪಾಯಿಂಟ್ ಡಿಫ್ರೆನ್ಸ್ ಇರ್ಬೋದು ಅಷ್ಟೇ, ಬಿಟ್ಟರೆ ನೀವು ಇನ್ನೇನು ಡಿಫ್ರೆನ್ಸನ್ನು ಇರೋದಿಲ್ಲ. ಅದರಿಂದ ನೀವು ಈ ಒಂದು ಸೆಟ್ಟಿಂಗ್ನ ದಯವಿಟ್ಟು ಆಫ್ ಮಾಡ್ಕೊಳ್ಳಿ. ಈ ರೀತಿ ನೀವು ಆಫ್ ಮಾಡ್ಕೊಳ್ಳೋದ್ರಿಂದ ನೀವು ಒಳ್ಳೆ ಡಾಟಾನ ನಿಮ್ಮ ಫೋನಲ್ಲಿ ಸೇವಿಂಗ್ಸ್ ಅನ್ನೋದನ್ನ ಮಾಡ್ಬೋದು. ಫೈನಲಾಗಿ ಇನ್ನು ಲಾಸ್ಟ್ನೇ ಟ್ರಿಕ್ಕು ಅಂದರೆ 4ನೇ ಟ್ರಿಕ್ಕು ಯಾವುದಪ್ಪ ಅಂತ ಅಂದರೆ ನಿಮಗೆ ತುಂಬ ಇಂಪಾರ್ಟೆಂಟ್ ಆದ ಒಂದು ಸೆಟ್ಟಿಂಗು. ಈ ಟ್ರಿಕ್ಸನ್ನು ಮಿಸ್ ಮಾಡೋದ್ರೆ ನೀವು ಡಾಟಾನ ಸೇವಿಂಗ್ಸ್ ಮಾಡೋಕ್ಕೆ ಆಗೋದಿಲ್ಲ. ನೀವೇನಪ್ಪ ಮಾಡಬೇಕು ಅಂತಂದರೆ ಈ ರೀತಿ ಒಂದು ಇನ್ಸ್ಟಾಗ್ರಾಮು ನಿಮಗೆ ಆ್ಯಪ್ ಇರುತ್ತಲ್ಲ, ಅದರ ಮೇಲೆ ನೀವು ಸಿಂಪಲ್ಲಾಗಿ ಪ್ರೆಸ್ಸನ್ನು ಮಾಡಿಟ್ಕೊಳ್ಳಿ. ಪ್ರೆಸ್ ಮಾಡಿ ಇಟ್ಕೊಂಡ ನಂತರ ನಿಮಗೆ ಇಲ್ಲಿ ಒಂದು ಆಪ್ಷನ್ ಬರುತ್ತೆ ನೋಡಿ, ಕಾಣಿಸ್ತಾ ಇದೆಯಾ? ಇದರ ಮೇಲೆ ನೀವು ಟ್ಯಾಪ್ ಅನ್ನೋದನ್ನ ಮಾಡ್ಕೊಳ್ಳಿ. ಟ್ಯಾಪ್ ಮಾಡ್ಕೊಳ್ಳೋ ನಂತರ ನಿಮಗೆ ಇಲ್ಲಿ ಹಲವಾರು ಆಪ್ಷನ್ಗಳು ಬರ್ತವೆ. ಇದರಲ್ಲಿ ನೀವು ಏನಪ್ಪ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂತಂದರೆ ಇಲ್ಲಿ ಮೊಬೈಲ್ ಡಾಟಾ ಪ್ಲಸ್ ವೈಫೈ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಾ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಸಿಂಪಲ್ಲಾಗಿ ಇದ್ರ ಮೇಲೆ ಟ್ಯಾಪ್ ಮಾಡಿಕೊಳ್ಳಿ. ನೋಡಿ, ಈ ರೀತಿಯಾಗಿ ನೀವು ಟ್ಯಾಪ್ ಮಾಡಿಕೊಂಡ ನಂತರ ನಿಮಗೂ ಇಲ್ಲಿ ಎಷ್ಟೊಂದು ಆಪ್ಷನ್ ತೋರಿಸ್ತವೆ. ಇದರಲ್ಲಿ ನಿಮಗೆ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಬ್ಯಾಕ್ಗ್ರೌಂಡ್ ಡಾಟಾ ಅಂತ ಒಂದು ಆಪ್ಷನ್ನು ಇಲ್ಲಿ ಆನಲ್ಲಿದೆ ನೋಡಿ. ಇಲ್ಲಿ ಆನಲ್ಲಿದೆಯಲ್ಲ, ನಿಮ್ಮ ಫೋನಲ್ಲೂ ಕೂಡ ಆಲ್ಮೋಸ್ಟ್ ಇದು ಆನ್ ಆಗಿರುತ್ತೆ. ಇದು ಆನ್ ಆಗಿರೋದ್ರಿಂದ ನೀವು ಒಂದು ಸತಿ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡಿಬಿಟ್ಟು ನೀವು ಬೇರೆ ಆ್ಯಪ್ನ ಯೂಸ್ ಮಾಡ್ತಾ ಇರ್ತೀರ ಅಂದ್ಕೊಳ್ಳಿ. ಆಗ ನೀವು ಇನ್ಸ್ಟಾಗ್ರಾಮು ಆಟೋಮೆಟಿಕ್ಕಾಗಿ ಬ್ಯಾಕ್ಗ್ರೌಂಡಲ್ಲಿ ಡಾಟಾ ರನ್ ಆಗ್ತಾನೆ ಇರುತ್ತೆ. ಅದಕ್ಕೆ ಏನು ಬೇಕೋ ಅಷ್ಟು ಡಾಟಾನ ಅದು ಎಳ್ಕೊಳ್ತಾನೆ ಇರುತ್ತೆ. ಅದ್ರ ಪಡಗ ಅದು ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಾ ಇರುತ್ತೆ. ಇದರಿಂದನೂ ಕೂಡ ನಿಮಗೆ ನೆಟ್ಟು ತುಂಬ ಅಂದರೆ ತುಂಬ ವೇಸ್ಟ್ ಆಗುತ್ತೆ ಗುರು. ಇದು ನಿಮಗೆ ಮೇನು ಟ್ರಿಕ್ಸು ಇದೇನೆ. ದಯವಿಟ್ಟು ನೀವು ಏನಪ್ಪ ಮಾಡಬೇಕು ಅಂತಂದರೆ ಸಿಂಪಲ್ಲಾಗಿ ಇದನ್ನು ಹಿಂಗೆ ಆಫ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ನೀವು ಆಫ್ ಮಾಡ್ಕೊಳ್ಳೋದ್ರಿಂದ ನೀವು ಇನ್ಸ್ಟಾಗ್ರಾಮ್ನ ಯೂಸ್ ಮಾಡಬೇಕಾದ್ರೆ ಮಾತ್ರ ನಿಮ್ಮ ಡಾಟಾ ಖಾಲಿ ಆಗುತ್ತೆ. ನೀವು ಇನ್ಸ್ಟಾಗ್ರಾಮ್ನ ಯೂಸ್ ಮಾಡದೇ ಇದ್ರೂ ಕೂಡ ಯಾವುದೇ ಕಾರಣಕ್ಕೂ ಡಾಟಾ ಅನ್ನೋದು ಖಾಲಿ ಆಗೋದಿಲ್ಲ. ನೀವು ಎಷ್ಟು ಯೂಸ್ ಮಾಡಿದ್ರು ಸರಿ, ಆವಾಗ ಮಾತ್ರ ಡಾಟಾ ಖಾಲಿ ಆಗುತ್ತೆ. ಇಲ್ಲಾಂದರೆ ಬ್ಯಾಕ್ಗ್ರೌಂಡಲ್ಲಿ ಡಾಟಾ ಖಾಲಿ ಆಗೋದಿಲ್ಲ. ನೋಡಿದ್ರೆ ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಡಾಟಾನ ಯಾವ ರೀತಿ ಸೇವ್ ಮಾಡಬೇಕು ಅಂತ ನಿಮಗೆ ಸಿಂಪಲ್ಲಾಗಿ ತಿಳಿಸ್ಕೊಟ್ಟಿದ್ದೀನಿ. ಇದೇ ಥರ ಹೆಚ್ಚಿನ ಟೆಕ್ನಾಲಜಿ ವಿಡಿಯೋಗಳು ನಿಮಗೆ ಏನಾದರೂ ಬೇಕು ಅಂತಂದರೆ ನನ್ನ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.